ನಾನು ಭೇಟಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ. ನಾನು ದಳದವರು ಎಲ್ಲ ನಮ್ಮಲ್ಲ ಏನೇನು ಇಶ್ಯೂಸ್ ಇದೆ ಅಂತ ಹೇಳ್ಕೊಂಡಿದ್ದಂತೆ. ಆಯ್ತಪ್ಪ ಏನು ಅಂತ ಒಂದು ನಿಮಿಷನೋ ಏನೋ ಅರ್ಧ ನಿಮಿಷನೋ ಫೋನಲ್ಲಿ ಆಯ್ತು ಟೈಮ್ ಇಡೋ ರಾತ್ರಿ ಆಯ್ತು ಅಂತ ಹೇಳ್ಬೇಕು. ಅಷ್ಟೇ, ಅಷ್ಟು ಬಿಟ್ರೆ ಏನು ಗೊತ್ತಿಲ್ಲ. ಅವ್ನು ಏನೇನು ಹೇಳೋನೆ ಅವೆಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ. ಅವ್ರಿಗೆ ಒಂಥರ ಅವಮಾನ ಆದಂಗೆ ಆಗಿದೆಯಲ್ಲ. ಅವ್ರು ಹಿಟ್ ಅಂಡ್ ರನ್ ಮಾಡ್ಕೊಬಿಟ್ರಲ್ಲ, ಅವರು ಅವ್ನ ರಿಲೀಸ್ ಮಾಡಿಸ್ಬಿಟ್ರಲ್ಲ. ಅವನ ಇತ್ತು ಅಂತ ಹೇಳ್ಕೊಂಡು ಅವನೇ SIT ಹೋಗಿ ಹೇಳಿ ಏನಿದೆ ಹೇಳ್ಕೊಳ್ಳಿ. ಅದಕ್ಕೆ ಈಗ ಏನಾದ್ರು ಮಾಡಿ ಡಿಬೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾರೆ. ನೀವು ಅವ್ರ ಜೊತೆ ಮಾತನಾಡಿರುವಂತ ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ಸರಿಯಪ್ಪ, ಏನ್ ಮಾತಾಡ್ಬಿಟ್ಟಿದ್ದೀನಿ? ಏನ್ 30 ನಿಮಿಷಗಳ ಆಡಿಯೋ ಇದೆ, ಎಲ್ಲವನ್ನೂ ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ಲ. ಒಳ್ಳೆ ಮಾಡ್ಲಿ, ಯಾರು ಬೇಡ ಅಂತ ಹೇಳಿದ್ರು. ಅವನು ಮಾಡ್ಲಿ, ಇನ್ನೊಬ್ಬ ಅವ್ನಿಗೆ ಹೇಳ್ ಕಳ್ಸವನಲ್ಲ ಲೀಡ್ರು. ಅವ್ನು ಹೇಳ್ತಿದ್ದಂಗೆ ಯಾರಿಗೆ ಫೋನ್ TV ಆಂಕರ್ಗಳಿಗೆ ಫೋನ್ ಮಾಡ್ತಿದ್ದ ಲೀಡ್ರು ಕೂತ್ಕೊಂಡು. ಅದೂ ಅಂತ ಇದೆ, ಅರ್ಥ ಆಯ್ತಾ? ಇವೆಲ್ಲ ಇಂಥ ಬ್ಲ್ಯಾಕ್ ಮೇಲ್ಗಳಿಗೆ ಇಂಥ ಇವ್ರು ಯಾರು ಹಿಂದೆ ಯಾರು ಅವರೇ ಹಿಟ್ ಅಂಡ್ ರನ್ ಗಿರಾಕಿಗಳು ಎಲ್ಲ ನನ್ಗೆ ಗೊತ್ತು. ಕೆಲಸ ಮಾಡ್ತಾ ಇದೆ. ನಾವ್ ಇದನ್ನ ಹೋರಾಟ ಮಾಡಿ CBIಗೆ ಕೊಡಿಸುವಂತ ಕೆಲಸ ಮಾಡ್ತೇವೆ. ಯಾಕೆ ಲೇಟ್ ಆಗಿ ಮಾಡ್ತಾ ಇದಾರೆ? ಲೇಟ್ ಹೋರಾಟ ಮಾಡ್ಲಿ, ಯಾರು ಬೇಡ ಅಂತ ಹೇಳಿದಾರ? CBIಗಾರು ಕೊಡ್ಲಿ, ಯಾವ್ದಾದ್ರು ಮೇಲ್ಗಡೆ ಇದನ್ನು ಕೊಡ್ಲಿ. ಸರ್, SIT ಏನು ತನಿಖೆ ಮಾಡ್ತಾ ಇದ್ರೆ ದೊಡ್ಡ ಮಟ್ಟದ ಅಧಿಕಾರಿಗಳನ್ನ ಗೌಪ್ಯವಾಗಿ ನೀವು ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀರಾ ಅಂತ? ನೋಡಿ, ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗಿಲ್ಲ. ನನಗೆ ಅವ್ರು ಯಾರು ಗೊತ್ತೂ ಇಲ್ಲ. ಹೋಮ್ ಮಿನಿಸ್ಟರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ. ಅವರು ಇದಕ್ಕೆ ಏನ್ ಬೇಕೋ ಆದೇಶಗಳನ್ನ ಮಾಡಿದ್ದಾರೆ. ಎಲ್ಲ ವೆಲ್ಕಮ್ ಮಾಡಿದಾರಲ್ಲ, ವೆಲ್ಕಮ್ ಮಾಡ್ಬಿಟ್ಟು ಯಾಕೆ ಮಾತಾಡ್ತಾವ್ರೆ? ಅಮಿತ್ ಶಾ ಸ್ವಲ್ಪ ಕೇಳಿ, ಅಮಿತ್ ಶಾ ವೆಲ್ಕಮ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ನು ವೆಲ್ಕಮ್ ಮಾಡಿದ್ದಾರೆ, BJP ವೆಲ್ಕಮ್ ಮಾಡಿದ್ದಾರೆ. ಈಗ ಯಾಕೆ ಹರ್ಕೋತಾ ಇದಾರೆ? ಕೋಪರೇಟ್ ಮಾಡ್ಬೇಕಪ್ಪ. ಅವಾಗ ಹೇಳೋ, ಕುಮಾರಸ್ವಾಮಿನ ಹೇಳೋ ನಮ್ಗೊಂಗೂ ಸಂಬಂಧ ಇಲ್ಲ, ಮಗ ಹೇಳೋ ನಮ್ಗೋಗೂ ಸಂಬಂಧ ಇಲ್ಲ, ಹೌದೇ ಬೇರೆ ಫ್ಯಾಮಿಲಿ ಅಂತ ಹೇಳವ್ರೆ, ರಕ್ತನೇ ಬೇರೆ ಅಂತ ಹೇಳ್ದಂಗಿದೆ. ಹೇಳಿದ್ರೆ ಈಗ ಯಾಕೆ ಕರ್ಕೋದೆ? ಬಿಡಿ, ಅವ್ರು ಮಾಡಿದ್ದು ಅನ್ಬೋದು. ನೀವ್ ಯಾಕೆ ಅಷ್ಟು ದೊಡ್ಡ ತಗೋತಾ ಇದೀರಿ? BJP ಅವರು ಹೇಳಿದ್ದಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಮತ್ತೆ ಯಾಕೆ ಅಷ್ಟು ದೊಡ್ಡ ತಗೋತಾ ಇದೀರಿ? ಇವ್ ಕಿರಿ ಹೇಳ್ತಾ ಇದೀರಿ. ನೀವೇ ಈಚೆಗೆ ಬಂದು ಹೇಳ್ರಿ, ತಾಕತ್ತಿದ್ರೆ. ಗೊತ್ತಿಲ್ವಾ ಯಾರದೇನು ಇದ್ರು ಹಿನ್ನೆಲೆ ಗಾಯಕರುಗಳು ಎಲ್ಲ ಗೊತ್ತಿಲ್ಲ. ಮೇಲೆ ಹೇಳಿದ್ರೆ ಮಾರ್ಕೆಟ್. ಈಗ ನಿಮ್ಗೂ ಅಷ್ಟೇ, ನನ್ನ ಹೆಸರು ಹೇಳಿದ್ರೆ ತಾನೇ ನೀವು TV ತೋರ್ಸೋದು. ನನ್ನ ಹೆಸರು ಹೇಳಿಲ್ಲ ಅಂದ್ರೆ ಇನ್ಯಾರ ಹೆಸರು? ನನ್ನ ಹೆಸರು CM ಹೆಸರು ಹೇಳಿದ್ರೆ ನಿಮ್ಗೂ TRP, ಅವ್ರಿಗೂ TRP, ಎಲ್ಲರಿಗೂ TRP. ನನಗೆ ಗೊತ್ತಿದೆ ಯಾರ್ದೇನೇನು ಹಿನ್ನೆಲೆ ಗಾಯಕರು ಯಾರು ಇದ್ದಾರೆ, ಮ್ಯೂಸಿಕ್ ಯಾರು ಹೊಡಿತಾರೆ, ಟಮಟೆ ಯಾರು ಹೊಡಿತಾರೆ ಎಲ್ಲ. ಸರ್, ದೇವರಾಜೇಗೌಡ ಅವರು ಅಂದ್ರೆ ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಹೆಸರನ್ನ ಸ್ಟೇಟ್ಮೆಂಟ್ ಹಾಕೋದ್ ಬೇಡ ಅಂತ ಹೇಳಿ ಹೇಳಿದ್ದಾರೆ. ನನಗೆ ಅವೆಲ್ಲ ಈ ಚಿಲ್ಲರೆಗಳಿಗೆಲ್ಲ ನನಗೆ ಉತ್ತರ ಕೊಡಕ್ಕೆ ತಯಾರಿಲ್ಲ. ನನಗೂ ಯಾರು ಏನೇನು ಗೊತ್ತಿದೆ. ಫ್ಲೋರಮ್ ಸರಿಯಾದ ಫ್ಲೋರ್ ಬೇಕದಕ್ಕೆ. ಸ್ವಲ್ಪ ನಿಮಿಷದಿಂದ ಕೆಲವರು ಸಂಘಟನೆಯವರು ಗಲಾಟೆ ಮಾಡಿದ್ದಾರೆ. ಆಡ್ಬೇಕು, ಮಾಡ್ತಾ ಇರ್ಬೇಕು. ಅವ್ರು ಮಾಡಿ ಪ್ರಚಾರ ಕೊಡ್ತಾ ಇರ್ಬೇಕು. ಬೇಕಲ್ವಾ? ನಿಮ್ಗೂ ಅದೇ ಬೇಕು, ಪ್ರಚಾರ ಅವ್ರಿಗೂ ಅದೇ ಬೇಕು, ಮಾಡಿ ಪ್ರಚಾರ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ CD ಕೇಸ್ ಆಗಿರ್ಬೋದು, ಪೆಂಡ್ರೈವ್ ಕೇಸ್, ಎಲ್ಲ ನೀವೇ ಕಾರಣ ಅಂತ ಹೇಳಿ ಸಾಕಷ್ಟು ಪ್ರತಿಭಟನೆ ಗಲಾಟೆ ಮಾಡ್ತಾರೆ ಮನೆ ಮುಂದೆ. ಗೊತ್ತಾಗ್ಲಿ, ಇದ್ರೆ ನಾನೇ ಭೇಟಿ ಮಾಡ್ತಿದ್ದೆ. ಈಗ ಬಂದೆ, ನಾನು ಭೇಟಿ ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.